ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ, ಓಂ ಶಂ ಶನೇಶ್ವರಾಯ ನಮಃ. ಜಯ ಬಜರಂಗಬಲಿ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಹನುಮಂತ ದೇವರಿಗೆ ಶನಿವಾರದ ದಿನ ವೀಳ್ಯದೆಲೆ ಹಾರವನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆ ಅದರ ಬಗ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ನ ನೋಡ್ತಾ ಇದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡ್ದನ್ನು ಮತ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಆದಷ್ಟು ವಿಡಿಯೋನ ನೋಡೋದು ಮಾತ್ರ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ ಬೆಲ್ ಐಕಾನ್ ಇರ್ತಾನೆ, ಕ್ಲಿಕ್ ಮಾಡೋದು ಆಲ್ ಅಂತ ಬಂದು ಅದನ್ನು ಕ್ಲಿಕ್ ಮಾಡಿದೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನನ್ನು ಹಾಕಿದ ತಕ್ಷಣ ನಿಮಗೆ ಬರುವಂಥದ್ದು. ಹಾಗೆಯೇ ನಿಮಗೆ ಏನಾದರೂ ಸಮಸ್ಯೆನ ನಿಮ್ಮ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸಮಸ್ಯೆನ ಕರೆಕ್ಟಾಗಿ ಅರ್ಥ ಆಗುವಾಗೆ ಬರೆದುಕೊಳ್ಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಚಿಕ್ಕ ಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸಿದ ಕರೆಕ್ಟಾಗಿ ಮಾಡಿದರೆ ಆದಷ್ಟು ಆ ಸಮಸ್ಯೆಯಿಂದ ಹೊರಬರ್ಬೋದು. ಹಾಗೆಯೇ ನಿಮ್ಮವರಿಗೆ ಯಾರಿಗಾದರೂ ಒಳ್ಳೆ ಕಾರ್ಯಕ್ಕೆ ಅಂದರೆ ಶುಭ ಕಾರ್ಯಕ್ಕೆ ವಿಶ್ ಮಾಡಬೇಕು ನನ್ನ ಚಾನಲ್ ಮುಖಾಂತರ ಅದನ್ನು ಕೂಡ ತಿಳಿಸಬಹುದು. ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ. ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಏನಾದರೂ ತಿಳ್ಕೊಬೇಕು ಅನ್ನೋ ಹಂಬಲ ಇದ್ದರೆ ಖಂಡಿತವಾಗ್ಲೂ ಅದನ್ನು ಕೇಳ್ಬೋದು. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆನೂ ಕೇಳ್ಬೋದು. ಪ್ರತಿಯೊಂದಕ್ಕೆ ನೋಡಿದ ತಕ್ಷಣ ಉತ್ತರ ಕೊಡ್ತೇನೆ. ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಚಿಂತೆ ಬೇಡ. ನೋಡಿದ ತಕ್ಷಣ ರಿಪ್ಲೈ ಮಾಡ್ತೇನೆ. ನಾನು ನಿಮ್ಮ ಜೊತೆ ಅವತ್ತಿದ್ದೆ. ನಾನು ನಂಬಿರುವ ಶಿವದೇವರ ಕೊರಗುಜ್ಜ ದೈವದ ಆಶೀರ್ವಾದ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಮೊನ್ನೆ ಬುಧವಾರದ ಷಷ್ಠಿ ಇತ್ತಲ್ಲ, ಆ ದಿನ ನನ್ನ ಪ್ರೀತಿ ವೀಕ್ಷಕ್ಕೆ ಬಂಧುವಾದಂಥ ವೈಷ್ಣವಿ ಅವರ ತಂಗಿಯ ಮದುವೆ ವಾರ್ಷಿಕೋತ್ಸವ ಇತ್ತು. ಅವರಿಬ್ಬರಿಗೂ ಗಂಡ ಹೆಂಡತಿಗೂ ಒಳ್ಳೆಯದಾಗಲಿ. ಹಾಗೆಯೇ ಶಿವದೇವರ ಕೊರಗುಜ್ಜ ದೈವದ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಇನ್ನೊಂದು ನಿನ್ನೆ ದೀಕ್ಷಿತ ನನ್ನ ಮಗಳು ಅಂತಲೇ ಹೇಳ್ಬೋದು, ಅವಳ ಅಪ್ಪಮ್ಮನ ಮದುವೆ ವಾರ್ಷಿಕೋತ್ಸವ ಇತ್ತು. ಅದಕ್ಕೆ ವಿಶ್ ಮಾಡಲಿಕ್ಕೆ ಹೇಳಿದ್ಲು. ನಿನ್ನೆನೂ ಮಾಡಿದ್ದೆ ಕಮೆಂಟ್ ಮೂಲಕ, ಇವತ್ತು ಕೂಡ ಈ ವಿಡಿಯೋದ ಮೂಲಕ ಅವರಿಬ್ಬರಿಗೂ ಒಳ್ಳೆಯದಾಗಲಿ. ಆ ಶಿವದೇವರ ಕೊರಗುಜ್ಜ ದೈವದ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಅಂತ ಆಶಿಸ್ತೇನೆ. ಹಾಗೆಯೇ ನಾನು ಹೇಳಿದೆ, ಹನುಮಂತ ದೇವರಿಗೆ ಅಂದರೆ ಆಂಜನೇಯ ಸ್ವಾಮಿಗೆ ಶನಿವಾರದ ದಿನ ವೀಳ್ಯದೆಲೆ ಹಾರವನ್ನು ಹಾಕಬೇಕು, ಕೊಡಬೇಕು. ತುಂಬ ಒಳ್ಳೆಯದು. ಒಂದು ಯಾವುದಕ್ಕೆ ಅಂದರೆ, ಯಾವಾಗ ನಿಮಗೆ ಶನಿ ದಶೆ ಅಂದರೆ 7.5 ಆಗಿರ್ಬೋದು, ಅರ್ಧಮಾಷ್ಟಮ, ಅಷ್ಟಮ ಆಗಿರ್ಬೋದು, ಕಂಟಕ ಆಗಿರ್ಬೋದು, ಅಥವಾ ಪಂಚಮಾಷ್ಟಮ ಆಗಿರ್ಬೋದು, ಆ ಒಂದು ಸಮಯದಲ್ಲಿ ನಾನು ಹೇಳ್ತೇನೆ ಯಾವಾಗಲೂ ಶಿವದೇವರಿಗೆ, ಹನುಮಂತ ದೇವರಿಗೆ ಅಂದರೆ ಶನಿ ದೇವಸ್ಥಾನ ಇದ್ದರೆ ಅದು ಒಳ್ಳೆಯದೇ ಕೊಟ್ಟರೆ, ಏನಾದರೂ ಹತ್ತಿರದಲ್ಲಿ ಇಲ್ಲದಿದ್ದರೆ ಶಿವದೇವರಿಗೆ, ಹನುಮಂತ ದೇವರಿಗೆ ಎಳ್ಳೆಣ್ಣೆಯನ್ನು ಕೊಡುವುದರಿಂದ, ರುದ್ರಾಭಿಷೇಕ ಕೊಡುವುದರಿಂದ, ಹಾಗೆಯೇ ಯಾರಿಗೆ ಹನುಮಂತ ದೇವರಿಗೆ ಶನಿವಾರದ ದಿನ ವೀಳ್ಯದೆಲೆಯ ಹಾರವನ್ನು ಕೊಡುವುದರಿಂದ, ಅಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ನಾವೇ ಮಾಡಿ ಅದನ್ನು ಕೊಡಬಹುದು ದೇವಸ್ಥಾನಕ್ಕೆ. ತುಂಬ ಒಳ್ಳೆಯದು. ಅಂದರೆ ಒಂದು ಅದರಿಂದ ಬರುವ ಏನಾದರೂ ಸಮಸ್ಯೆಗಳು ಏನೇನು ಬರುತ್ತೆ ಅಲ್ವಾ, ಅದ್ರ ಬಗ್ಗೆ ಮುಂದೆ ವಿಡಿಯೋ ಮಾಡ್ತೇನೆ. 7.5 ಬಗ್ಗೆ ಬೇರೆ ಬೇರೆ ದೇಶಗಳು ಯಾವುದು, ಅದರಿಂದ ಏನು ಇದು ಆಗುತ್ತೆ, ಅದಕ್ಕೆ ಏನು ಪರಿಹಾರ ಅಂತ ಮುಂದೆ ವಿಡಿಯೋ ಮಾಡ್ತೇನೆ. ಇವತ್ತು ನಾನು ಹೇಳ್ತೇನೆ, ಆ ವೀಳ್ಯದೆಲೆಯನ್ನು ಕೊಡುವುದರಿಂದ ಅವರಿಗೆ ತುಂಬ ಇಷ್ಟವಾದಂಥದ್ದು. ಅದನ್ನು ಕೊಡುವುದರಿಂದ ಏನಾಗುತ್ತೆ, ಒಂದು ಇದಕ್ಕೆ ಒಳ್ಳೆಯದಾಗುತ್ತೆ. ಇದರಿಂದ ಬರುವ ಯಾವುದೇ ಒಂದು ದೇಶಗಳಿಂದ, ಶನಿ ದೇಶಗಳಿಂದ ಬರುವಂಥ ಸಮಸ್ಯೆಗಳು ಆದಷ್ಟು ದೂರವಾಗುತ್ತೆ. ಇನ್ನೊಂದು ಏನು ಅಂದರೆ, ಶತ್ರುಗಳ ಅಂದರೆ ಶತ್ರು ಕಾಟ ಇರುತ್ತೆ. ತುಂಬ ಮಂದಿ ಏನು ಕಿರುಕುಳ ಕೊಡ್ತಾನೆ ಇರ್ತಾರೆ, ನಮಗೆ ಏನು ಹೇಳ್ತಾರೆ, ಏನು ಮಾಡದಿದ್ದರೂ ಸುಮ್ಮನೆ ಶತ್ರುಗಳ ಕಾಟ ತುಂಬ ಒಮ್ಮೊಮ್ಮೆ ಫೇಸ್ ಮಾಡ್ತೇವೆ ಅಲ್ವಾ. ಅದೆಲ್ಲ ಶತ್ರುನಾಶಕ್ಕೆ ಕೂಡ ತುಂಬಾ ಒಳ್ಳೆಯದು ವೀಳ್ಯದೆಲೆ ಹಾರ ಆಂಜನೇಯ ಸ್ವಾಮಿಗೆ ಶನಿವಾರದ ದಿನ, ಅದರಲ್ಲೂ ಶನಿವಾರದ ದಿನ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಒಂದು ದೇವಸ್ಥಾನದ ಹತ್ತಿರನೇ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ನಾವೇ ಏನಾದರೂ ವೀಳ್ಯದೆಲೆನ ತಗೊಂಡು ಬಂದು ಅದನ್ನು ಪೋಣಿಸಿ ಅದನ್ನು ಒಂದು ಮಾಲೆ ಮಾಡಿ ಅರ್ಚಕರಲ್ಲಿ ಕೊಟ್ಟರೆ ಅವರು ಹಾಕ್ತಾರೆ. ತುಂಬ ಒಳ್ಳೆಯದು. ಅಂದರೆ ಶತ್ರು ಸಂಹಾರಕ್ಕೆ ಆಗಿರಬಹುದು, ವಿನಾಶಕ್ಕೆ, ಶತ್ರುಗಳ ಕಾಟ ಏನಿರ್ತದೆ ಸ್ಪೆಷಲಿ ಅದನ್ನು ದೂರ ಮಾಡ್ತಾರೆ ಈ ಒಂದು ವೀಳ್ಯದೆಲೆ ಹಾರವನ್ನು ಅವರಿಗೆ ನಾವು ಕೊಟ್ಟರೆ, ಒಂದು ಹರಕೆ ರೂಪದಲ್ಲಿ ಕೊಟ್ಟರೆ. ಮತ್ತು ನಾನು ಹೇಳಿದೆ, ಶನಿ ದಶೆಯಿಂದ ಅಂದರೆ ಅದು ಯಾವುದೇ ರೀತಿಯ ಶನಿ ದಶೆ ಆಗಿರಬಹುದು, ಅದರಿಂದ ಬರುವಂಥ ಯಾವುದೇ ಒಂದು ಸಮಸ್ಯೆಗಳನ್ನು ಆದಷ್ಟು ಕಮ್ಮಿ ಆಗೋಕ್ಕೆ ಈ ಒಂದು ಹಾರವನ್ನು ಕೊಟ್ಟರು ತುಂಬಾ ಒಳ್ಳೆಯದು. ಮತ್ತು ಅವರಿಗೆ ಎಳ್ಳೆಣ್ಣೆಯನ್ನು ಕೊಡುವುದರಿಂದ ಕೂಡ ಒಳ್ಳೆಯದಾಗುತ್ತೆ ಶನಿವಾರದ ದಿನ. ಇದೆಲ್ಲ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ. ಒಂದು ರಕ್ಷಣೆ ಸಿಗುತ್ತೆ, ಒಂದು ಆ ಆಂಜನೇಯ ಸ್ವಾಮಿಯ ಒಂದು ರಕ್ಷಣೆ ನಮಗೆ ಸಿಗುತ್ತೆ. ಯಾಕಂದರೆ ತುಂಬ 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 ಇಷ್ಟ ಈ ವೀಳ್ಯದೆಲೆ ಅಂದರೆ ಅವರಿಗೆ. ವೀಳ್ಯದೆಲೆಯ ಹಾರ ಅಂದರೆ ಅವ್ರು ತುಂಬ ಇಷ್ಟಪಡುವಂಥದ್ದು ಅಂತಲೇ ಹೇಳ್ಬೋದು. ಸಾಧ್ಯವಾದರೆ ಇದನ್ನು ಕೊಡಿ ನೀವು ಶನಿವಾರದ ದಿನ, ಖಂಡಿತ ಒಳ್ಳೆಯದಾಗುತ್ತೆ. ಈ ಎಲ್ಲ ಸಮಸ್ಯೆಗಳು ಅಂದರೆ ಎಸ್ಪೆಷಲಿ ಮತ್ತು ಮನಸ್ಸಿನ ಒಂದು ನೆಮ್ಮದಿಗಾಗಿ ಕೂಡ ತುಂಬ ಒಳ್ಳೆಯದು. ಮತ್ತು ಈ ಸಮಸ್ಯೆಗಳು ಏನೇನೋ ಈ ದೇಶಗಳು ಎಲ್ಲ ನಡೀತಾ ಇರುವಾಗ, ಅಂದರೆ ಶನಿ ದೇಶಗಳು ಎಲ್ಲ ನಡೀತಾ ಇರುವಾಗ ಅದೇನಾಗುತ್ತೆ, ನಮ್ಮ ಮನಸ್ಸು ತುಂಬ ಒಂದು ಗೊಂದಲದ ಗೂಡಾಗಿರುತ್ತೆ.
ಒಂದು ಅಶಾಂತಿ ತಲೆದೋರಿರುತ್ತೆ. ಅದಕ್ಕೆಲ್ಲ ಈ ಒಂದು ಇದನ್ನೆಲ್ಲ ಕೊಟ್ಟರೆ, ಈ ಒಂದು ಆಹಾರವನ್ನು ಕೊಟ್ಟರೆ ಹನುಮಂತ ದೇವರಿಗೆ ತುಂಬಾ ಒಳ್ಳೆಯದಾಗುತ್ತೆ.